ತಂಗಿ 3 ಗಂಟೆ ಒಳಗಾಗಿ ಆನಂದದಿಂದ ಸ್ನಾನವನ್ನ ಮಾಡಿ ಲಿಂಗ ಪೂಜೆ ಮಾಡಿಕೊಳ್ತಿದ್ರು. ಬಸವಣ್ಣವರು ಹೇಳೋದಕ್ಕಿಂತ ಮುಂಚೆನೆ ನೀಲಾಂಬಿಕೆ ಗಂಗಾಂಬಿಕೆಯರು ಎದ್ದು ಮಡಿಯಿಂದ ಅವರಿಗೆ ಸ್ನಾನಕ್ಕೆ ನೀರವನ್ನು ಕಾಸಿ ಲಿಂಗ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ರು ನೀಲಮ್ಮ ಮತ್ತು ಗಂಗಮ್ಮ. 3 ಗಂಟೆಗೆ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ರ ಬಸವಣ್ಣನವರು. ಬೆಳಗ್ಗೆ ಸೂರ್ಯ ಉದಯ ಆಗುವವರೆಗೂ ಲಿಂಗ ಪೂಜೆ. ಏನದು ಪೂಜೆ, ಏನು ಜಪ, ಏನು ತಪ, ಬಹಳ ಅದ್ಭುತ, ಬಹಳ ಅದ್ಭುತ. ಗಾಂಧಾರ ಮಾಂಧಾರ ಎಂಬ ಸಮಯದಲ್ಲಿ ಲಿಂಗವ ಪೂಜಿಸಬೇಕು ಅಂತಾರೆ ನಮ್ಮ ಶರಣರು. ಗಾಂಧಾರ ಮಾಂಧಾರ ಒಮ್ಮೊಮ್ಮೆ ಅಂತೂ ಬಸವಣ್ಣನವರು ರಾತ್ರಿ 12 ಗಂಟೆಗೆ ಪೂಜೆ ಶುರು ಮಾಡಬೇಕು. ಅದು ಗಾಂಧಾರ ಸಮಯ. 3 ಗಂಟೆಯಿಂದ ಮಾಂಧಾರ ಸಮಯ. ಈ ಸಮಯದಲ್ಲಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡಿ ಜಪ ತಪ ಅನುಷ್ಠಾನ ಮಾಡಿ 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 ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡ್ರು ಬಸವಣ್ಣವರು. ಸ್ವತಃ ಅವರೇ ತಮ್ಮ ವಚನದೊಳಗೆ ಹೇಳ್ತಾರೆ, ಅಯ್ಯ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಕಾಯಕವನ್ನ ಮಾಡಕತ್ತಾರ. ದೀಪ ಉರಿತಕ್ಕಂಥ ಸಂದರ್ಭದೊಳಗ ಯಾವಾಗ ರಾಜ ತನ್ನ ವೈಯಕ್ತಿಕ ವಿಚಾರವನ್ನು ಮಾತನಾಡಲಿಕ್ಕೆ ಶುರು ಮಾಡ್ದ, ಒಂದು ದೀಪವನ್ನು ಆರಿಸಿ ಮತ್ತೊಂದು ದೀಪವನ್ನು ಹಚ್ಚದ. ಹಿಂಗೆ ಯಾಕೆ ಅಂತ ರಾಜ ಕೇಳ್ದ. ರಾಜ್ಯದ ಬೊಕ್ಕಸದ ಹಣದಿಂದ ಉರಿತಾ ಇರತಕ್ಕಂಥ ಈ ದೀಪ ನನ್ನ ವೈಯಕ್ತಿಕ ವಿಚಾರಕ್ಕಾಗಿ 4 ಹನಿ ಎಣ್ಣೆ ಸುಡಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಹಣದಿಂದ ತಂದಿರತಕ್ಕಂಥ ಈ ದೀಪ ಉರಿಲಿ ಅಂತ ತಿಳ್ಕೊಂಡು ಬಸವಣ್ಣವರಂತಾರ. ಬಸವಣ್ಣನವರ ಪ್ರಾಮಾಣಿಕತೆಗೆ ರಾಜ ಮೆಚ್ಚಿ ಬಿಡ್ತಾನ. ಬಸವಣ್ಣವ್ರು ಹೋಗಿ ಇನ್ನೂ 1-2 ವರ್ಷ ಆಗಿರುವುದಿಲ್ಲ. ಬಿಜ್ಜಳ ರಾಜನಿಗೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ, ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ ಕಲ್ಯಾಣ ರಾಜ್ಯ. ಈಗೇನು ನಾವು ಬೀದರ್ ಅಂತ ಕರಿತೀವಿ, ಆ ಬೀದರ ಜಿಲ್ಲೆಯಲ್ಲಿ ಬರತಕ್ಕಂಥ ಬಸವಣ್ಣನ ಕಲ್ಯಾಣ, ಬಸವ ಕಲ್ಯಾಣ. ಅಲ್ಲಿ ಮೊದಲು ತೈಲಪ ಎಂಬತಕ್ಕಂಥ ರಾಜ ಆಳ್ತಿದ್ದ. ಆ ತೈಲಪ ರಾಜನ ತರುವಾಯ ಬಿಜ್ಜಳ ರಾಜನಿಗೆ ಪಟ್ಟವನ್ನ ಕಟ್ಟತಕ್ಕಂಥ ಸಂದರ್ಭ ಬರ್ತದ. ಮಂಗಳ ವೇಳೆಯಿಂದ ರಾಜ ಬಿಜ್ಜಳ ಕಲ್ಯಾಣಕ್ಕೆ ಬಂದ. ಬಸವಣ್ಣನವರನ್ನು ಕರ್ಕೊಂಡು ಬಂದ. ಒಂದು ದಿವಸ ರಾಜ ತನ್ನ ಓಲಗದಲ್ಲಿ ಇರತಕ್ಕಂಥ ಸಮಯದೊಳಗೆ ಒಂದು ಪತ್ರ ಬಿತ್ತು. ಆ ಪತ್ರ ಯಾರ ಕಡೆಯಿಂದನೂ ಓದಲಿಕ್ಕೆ ಆಗಲಿಲ್ಲ. ಬಸವಣ್ಣ ಓದಿದ ಆ ಪತ್ರವನ್ನ. ರಾಜನ ಸಿಂಹಾಸನದ ಕೆಳಗಡೆ 84 ಲಕ್ಷ ಹೊನ್ನಿನ ನಾಣ್ಯಗಳು, ಅಂದರೆ ಬಂಗಾರದ ನಾಣ್ಯಗಳು ಇದಾವೆ ಅಂತ ತಿಳ್ಕೊಂಡು ಆ ಪತ್ರದಲ್ಲಿ ಬರೆದಿದ್ದೆ ಅಂತ ತಿಳ್ಕೊಂಡು ಬಸವಣ್ಣನವರು ಹೇಳಿದಾಗ ರಾಜ ತೆಗೆಸಿ ನೋಡ್ತಾನ, ಬಂಗಾರದ ರಾಶಿ ರಾಶಿ. ಆ ರಾಶಿಗಟ್ಟಲೆ ಬಂಗಾರ ಸಿಕ್ಕಿದ್ದನ್ನು ನೋಡಿ ಬಸವಣ್ಣನಿಗೆ ಪ್ರಧಾನಮಂತ್ರಿಯ ಪಟ್ಟವನ್ನು ಕಟ್ತನ. ಸಾಲದ್ದಕ್ಕೆ ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಕೊಟ್ಟು ಮದುವೆ ಮಾಡ್ತಾನ ಎಂಬತಕ್ಕಂಥ ಒಂದು ವಿಚಾರ ನಿನ್ನೆ ದಿವಸ ತಂಗಿ. ಇವತ್ತು ಬರ್ತಕ್ಕಂಥ ವಿಚಾರ ಬಹಳ ಅದ್ಭುತ ಆದ ತಂಗಿ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಬಸವಣ್ಣ ಇಬ್ಬರ ಹೆಂಡಿರ ಮುದ್ದಿನ ಗಂಡನಾಗಿ ಬಸವಣ್ಣ. ಬಸವಣ್ಣವರಿಗೆ ಎಷ್ಟು ಜನ ಹೆಂಡರಾದ್ರು ತಂಗಿ? ಯಾರ್ಯಾರು? ಗಂಗಾಂಬಿಕೆ, ನೀಲಾಂಬಿಕೆ. ಇಬ್ಬರ ಹೆಂಡರ ಒಂದು ಮೋಹದೊಳಗ ಬಸವಣ್ಣ ತನ್ನ ಸತ್ಯ ಶುದ್ಧ ಕಾಯಕ ಮರಿಲಿಲ್ಲ. ಗುರು ಲಿಂಗ ಜಂಗಮ ದಾಸೋಹ ಎಂದೂ ಕೂಡ ತಪ್ಪಿಸಲಿಲ್ಲ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಈ ನೀಲಾಂಬಿಕೆಯನ್ನ ಸಂಗಮನಾಥ ಪ್ರಸಾದದ ರೂಪದೊಳಗ ಕೊಟ್ಟನ ಅಂತ ತಿಳ್ಕೊಂಡು ಸಂತೋಷಪಟ್ಟ ಬಸವಣ್ಣ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ ಅಂದ ಬಸವಣ್ಣ. ಜಂಗಮ ದಾಸೋಹ ಮಾಡಬೇಕಾಗಿತ್ತು ಅಂತಂದ್ರೆ ಎಡಗೈಯಾಗಿ ಬಲಗೈಯಾಗಿ
ನನ್ನ 2 ಧರ್ಮಪತ್ನಿಯರೊಂದಿಗೆ ನಾನು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ಆ ಪ್ರಧಾನಮಂತ್ರಿಯ ಹುದ್ದೆಯಲ್ಲಿದ್ದುಕೊಂಡು ರಾಜ್ಯದ ಕಾರಭಾರದ ಜೊತೆಗೆ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಸವಣ್ಣವರು. ಯಾವಾಗ ಬಸವಣ್ಣವರು ಈ ರೀತಿ ಸೇವೆ ಮಾಡಕತ್ತರು, ಗುರುಲಿಂಗ ಜಂಗಮರ ಸೇವೆ ಮಾಡಕತ್ತರು, ಬಡವರು ದೀನ ದಲಿತರು ಜಂಗಮರು ಅಂತಂದ್ರೆ ಬಸವಣ್ಣವರಿಗೆ ಬಹಳ ಪಂಚಪ್ರಾಣ. ಅವರ ನೋವು ನಲಿವುಗಳಿಗೆ, ಕಷ್ಟ ದುಃಖ ಆ ಸುಖಗಳಿಗೆ ಆಗತಕ್ಕಂಥದ್ದು ಬಸವಣ್ಣನ ಸ್ವಭಾವ. ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬಂತು ಬಸವಣ್ಣನವರಿಗೆ. ಹೇಗೆ? ಜಂಗಮ ದಾಸೋಹವನ್ನು ಮಾಡಿ ಮಾಡಿ, ಗುರುಪಾದ ಸೇವೆಯನ್ನು ಮಾಡಿ ಮಾಡಿ, ಲಿಂಗವನ್ನು ನೋಡಿ ನೋಡಿ ಬಸವಣ್ಣನವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬಂತು. ಅದಕ್ಕೆ ಮೂಲ ಕಾರಣ ಶಿವಯೋಗ. ತಂಗಿ, ಶಿವಯೋಗ. ಲಿಂಗ ಪೂಜಾ ಅಂತೀವಲ್ಲ, ಹೌದಲ್ಲ? ಲಿಂಗ ಪೂಜಾ ಅಂತೀವಲ್ಲ ತಂಗಿ, ಬಹಳ ದೊಡ್ಡ ಶಕ್ತಿ ಐತ್ರಪ್ಪ ಲಿಂಗ ಪೂಜಾದೊಳಗೆ. ಜ್ಞಾನ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಂತಾಳೆ ಮುಕ್ತಾಯಕ್ಕ. ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಗುರುವಿನ ಪಾದ ಸೇವಾ ಮಾಡು. ನಿನಗೆ ಐಶ್ವರ್ಯ ಬೇಕಾಗಿತ್ತು ಅಂತಂದ್ರೆ ಲಿಂಗ ಪೂಜೆಯನ್ನ ಮಾಡು ಅಂತಾಳೆ ಮುಕ್ತಾಯಕ್ಕ. ಲಿಂಗ ಪೂಜಾದೊಳಗೆ ಬಹಳ ದೊಡ್ಡ ಶಕ್ತಿ ಅದರಪ್ಪ. ಬಸವಣ್ಣವರು ಆದಷ್ಟು ಬೇಗ ರಾಜ್ಯದ ಎಲ್ಲ ಕಾರಬಾರಗಳನ್ನು ಮುಗಿಸಿ ರಾತ್ರಿ ಬೇಗ ಮಲಗುತ್ತಿದ್ರು. ಎಷ್ಟು ಗಂಟೆ ಕೇಳ್ತಿದ್ರು ಗೊತ್ತದೇನು ತಂಗಿ? ಬಸವಣ್ಣವರು 2:30 ಎದ್ದು ಬಿಡ್ತಿದ್ರು ತಂಗಿ. 3 ಗಂಟೆ ಒಳಗಾಗಿ ಆನಂದದಿಂದ ಸ್ನಾನವನ್ನು ಮಾಡಿ ಲಿಂಗ ಪೂಜೆ ಮಾಡಿಕೊಳ್ತಿದ್ರು. ಬಸವಣ್ಣವರು ಹೇಳೋದಕ್ಕಿಂತ ಮುಂಚೆನೆ ನೀಲಾಂಬಿಕೆ ಗಂಗಾಂಬಿಕೆಯರು ಎದ್ದು ಮಡಿಯಿಂದ ಅವರಿಗೆ ಸ್ನಾನಕ್ಕೆ ನೀರವನ್ನು ಕಾಸಿ ಲಿಂಗ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ರು ನೀಲಮ್ಮ ಮತ್ತು ಗಂಗಮ್ಮ. 3 ಗಂಟೆಗೆ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ರ ಬಸವಣ್ಣನವರು. ಬೆಳಗ್ಗೆ ಸೂರ್ಯ ಉದಯ ಆಗುವವರೆಗೂ ಲಿಂಗ ಪೂಜೆ. ಏನದು ಪೂಜೆ, ಏನು ಜಪ, ಏನು ತಪ, ಬಹಳ ಅದ್ಭುತ, ಬಹಳ ಅದ್ಭುತ. ಗಾಂಧಾರ ಮಾಂಧಾರ ಎಂಬ ಸಮಯದಲ್ಲಿ ಲಿಂಗವ ಪೂಜಿಸಬೇಕು ಅಂತಾರೆ ನಮ್ಮ ಶರಣರು. ಗಾಂಧಾರ ಮಾಂಧಾರ. ಒಮ್ಮೊಮ್ಮೆ ಅಂತೂ ಬಸವಣ್ಣನವರು ರಾತ್ರಿ 12 ಗಂಟೆಗೆ ಪೂಜೆ ಶುರು ಮಾಡಬೇಕು. ಅದು ಗಾಂಧಾರ ಸಮಯ. 3 ಗಂಟೆಯಿಂದ ಮಾಂಧಾರ ಸಮಯ. ಈ ಸಮಯದಲ್ಲಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡಿ ಜಪ ತಪ ಅನುಷ್ಠಾನ ಮಾಡಿ 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 ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡ್ರು ಬಸವಣ್ಣವರು. ಸ್ವತಃ ಅವರೇ ತಮ್ಮ ವಚನದೊಳಗೆ ಹೇಳ್ತಾರೆ, ಅಯ್ಯ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಇಲ್ಲಿ ಪರುಷ ಅಂತ ಬರ್ತದ ತಂಗಿ. ಪರುಷ ಈಗ ಹೆಂಗ ಸರ್ಪದ ಹೆಡೆಯಲ್ಲಿ ಇರ್ತಕ್ಕಂಥ ಒಂದು ಮಣಿಗೆ ನಾಗಮಣಿ ಅಂತ ಕರಿತಿರಲ್ಲ, ಆ ನಾಗಮಣಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೆಂಗೆ ಇರ್ತದ, ಇಲ್ಲಿನೂ ಕೂಡ ಪರುಷಮಣಿ ಅಂತ ತಿಳ್ಕೊಂಡು ಒಂದು ಪರುಷಮಣಿ ಅದು. ಆ ಪರುಷಮಣಿಯ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಎಂಥ ಕೀಳಾಗಿರ್ತಕ್ಕಂಥ ಕಬ್ಬಿಣಕ್ಕೂ ಕೂಡ ಆ ಮಣಿಯನ್ನು ಹಿಂಗೆ ಸ್ಪರ್ಶ ಮಾಡಿದ್ರೆ ಸಾಕು ಮುಟ್ಟಿದಷ್ಟು ಬಂಗಾರ ಆಗ್ತಿತ್ತು. ಕಬ್ಬಿಣಕ್ಕೆ ಆ ಮಣಿ ಸ್ಪರ್ಶ ಮಾಡಿದ್ರೆ ಸಾಕು ಕಬ್ಬಿಣ ಎಲ್ಲ ಬಂಗಾರ. ಎಲ್ಲೈತೆ ಹೇಳ್ರಿ ಅಪ್ಪರು, ನಾವು ಒಟ್ಟು ಹುಡುಕ್ತೀವಿ ಅಂತೀರೇನು? ಇತಿಹಾಸದೊಳಗೆ ಬರ್ತದೆ ಈ ಪರುಷಮಣಿಯ ಒಂದು ಎಲ್ಲ ವಿಷಯಗಳು. ಪರುಷಮಣಿಯ ಇತಿಹಾಸ ಬರ್ತದೆ. ಉತ್ತರ ಭಾರತದೊಳಗೆ ಗೋರಖ್ಪುರ ಅಂತ ಹೆಸರು ಕೇಳಿರಬಹುದು ನೀವು. ಗೋರಖನಾಥ ಮಚ್ಛೇಂದ್ರನಾಥ ಅಂತ ತಿಳ್ಕೊಂಡು ಆ ಭಾಗದೊಳಗೆ ಬಹಳ ದೊಡ್ಡ ಮಹಾಪುರುಷರಾಗಿ ಹೋಗಿಬಿಟ್ಟಿದ್ದಾರೆ. ಆ ಗೋರಖ್ಪುರದ ಗುಡ್ಡಗಳದಾವ. ಎಂಥ ಗುಡ್ಡ ಅಂತಂದ್ರೆ ಹಿಂಗೆ ನೆಟ್ಟಗೇನ ಇರ್ತಾವ ಗುಡ್ಡ, ಎತ್ತರ 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 ಗುಡ್ಡ. ಅಂಥ ಗುಡ್ಡದೊಳಗೆ ಕುರುಬರು ಕುರಿ ಮೇಯಿಸ್ತಿರ್ತಾರೆ. ಕುರಿಗಳಲ್ಲಿ ಮೇಯಕ್ಕೆ ಹೋಗ್ತಿರ್ತಾವ ಮ್ಯಾಲ. ಜಾರಿ ಬೀಳಬಾರ್ದು ಅಂತ ತಿಳ್ಕೊಂಡು ಹೆಂಗೆ ನಾವು ಇಲ್ಲಿ ದನಗಳ ಕಾಲಿಗೆ ನಾಲ ಅಂತ ಹೊಡಿತೀವಿ,
ಕಬ್ಬಣದ ನಾಲ ಅಂತ ನಾವು ಹೆಂಗೆ ಬಡಿತೀವಿ ಹಂಗೆ ಕುರಿಗಳಿಗೂ ಕೂಡ ಅಲ್ಲಿ ನಾಲ ಅಂತ ಬಡಿತಿರ್ತಾರೆ. ಕಲ್ಯಾಣ ಅಂತ ಒಂದು ಪತ್ರಿಕೆ ಬರ್ತದೆ ಉತ್ತರ ಭಾರತದೊಳಗೆ. ಆ ಕಲ್ಯಾಣ ಪತ್ರಿಕೆಯೊಳಗೆ ಬಂದಿರತಕ್ಕಂಥ ಒಂದು ನ್ಯೂಸು, ಒಂದು ವಾರ್ತೆ ನಿಮ್ಮ ಮುಂದೆ ಹೇಳಾಕತ್ತೀನಿ. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಒಂದು ಕುರಿಯ ಆ ಕಾಲಿನಲ್ಲಿ ಇರ್ತಕ್ಕಂಥ ನಾಲ ಬಂಗಾರ ಆಗಿತ್ತಂತ. ಬಂಗಾರ 3 ಕಾಲಾಗಿರ್ತಕ್ಕಂಥದ್ದು ಎಲ್ಲ ಕಬ್ಬಣ ಇದ್ದಂಗೆ ಅದಾವ, ಕಬ್ಬಣ ನಾಲ ಇದ್ದಂಗೆ ಅದಾವ. ಒಂದು ನಾಲ ಮಾತ್ರ ಅಲ್ಲಿ ಬಂಗಾರ ಆಗಿತ್ತು. ಅಲ್ಲಿ ಇರ್ತಕ್ಕಂಥ ವಿದ್ವಾಂಸರೆಲ್ಲ ಕೂಡಿ ವಿಚಾರ ಮಾಡ್ತಾರ, ಓಹೋ ಇದು ಗುಡ್ಡದಲ್ಲಿ ಮೇತಕ್ಕಂಥ ಸಮಯದೊಳಗೆ ಇದು ಪರುಷಮಣಿಯನ್ನು ತುಳಿದಾದ, ಅದಕ್ಕೆ ಇದಟ್ಟ ಬಂಗಾರ ಆಗ್ಯದ ಅಂತ ತಿಳ್ಕೊಂಡು ಪೇಪರ್ದಾಗ ಬಂದಿತ್ತು ತಂಗಿ. ಅಂದ್ರೆ ಇದು ಸುಮ್ಮನೆ ಕಾಲ್ಪನಿಕ ಅಂತಲ್ಲ, ಇದ್ದಿರ್ತಕ್ಕಂಥದ್ದು ಇದು ಪರುಷ ಅನ್ನೋದು. ಪರುಷಮಣಿಯ ಸ್ಪೆಷಾಲಿಟಿ ಯಾವ ರೀತಿಯಾಗಿ ಕಬ್ಬಣನ್ನ ಬಂಗಾರವನ್ನಾಗಿ ಮಾಡ್ತಕ್ಕಂಥದ್ದು, ಹಂಗ ಇಲ್ಲಿ ಯಾವ ವ್ಯಕ್ತಿ ಶಿವಯೋಗ ಸಾಧನೆಯನ್ನ ಮಾಡಿ 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 ತಾನೇ ಶಿವಸ್ವರೂಪ ಆಗ್ತಾನೆ, ಅವನ ಕಣ್ಣು ಕೂಡ ಪರುಷ ಆಗ್ತವ. ಅಂದ್ರೆ ಆತ ಕಣ್ಣಿನಿಂದ ಏನು ನೋಡ್ಯಾನ ಎಲ್ಲದು ಒಳ್ಳೇದ ಆಗ್ತದ. ಇಲ್ಲಿ ಹೇಳ್ತಾರ ಬಸವಣ್ಣನವರು, ಅಯ್ಯ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಅಯ್ಯ ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವಯ್ಯ. ಅಯ್ಯ ಲಿಂಗವ ಒಲಿದು ಹಾಡಿ ಹಾಡಿ ಎನ್ನ ಜಿಹ್ವೆ ಪರುಷವಾಯಿತ್ತಯ್ಯ. ಕೂಡಲ ಸಂಗಮ ದೇವ ಲಿಂಗವ ನೆನೆದು ನೆನೆದು ಎನ್ನ ಮನಪರುಷವಾಯಿತ್ತಯ್ಯ. ಪಂಚಪರುಷಗಳಿವೆಲ್ಲವೂ ಕೂಡ ಹಸ್ತಪರುಷ, ವಾಕ್ಪರುಷ, ದೃಕ್ಪರುಷ, ಮನೋಪರುಷ, ಪಾದಪರುಷ ಅಂತ ತಿಳ್ಕೊಂಡು ಗುರುಗಳು ಏನು ನೋಡ್ತಾರ ನೋಡಿದ್ದೆಲ್ಲ ಒಳ್ಳೇದಾಗಬೇಕು, ಏನು ನುಡಿತಾರ ನುಡಿದಿದ್ದೆಲ್ಲ ಆಗಬೇಕು, ಏನು ಮುಟ್ತಾರ ಮುಟ್ಟಿದ್ದೆಲ್ಲ ಪವಿತ್ರ ಆಗಬೇಕು, ಮನಸ್ಸಿನೊಳಗೆ ಏನು ಭಾವನೆ ಮಾಡ್ಕೊಳ್ತಾರ ಆ ಭಾವನೆ ಪ್ರಕಾರ ಎಲ್ಲವೂ ಕೂಡ ಒಳ್ಳೇದಾಗಬೇಕು. ಅಷ್ಟೇ ಅಲ್ಲ, ತಾವು ಎಲ್ಲಿ ಪಾದ ಇಡ್ತಾರ ಆ ಪಾದ ಎಲ್ಲ ಸುಕ್ಷೇತ್ರ ಆಗಬೇಕು. ಹೆಂಗ ಅಂತಂದ್ರೆ ಬಸವರಾಜೇಂದ್ರ ಶಿವಯೋಗಿಗಳು ಈ ಜಗದಾಗ ಬಂದು ಪಾದ ಇಟ್ಟು ಸುಕ್ಷೇತ್ರ ಆತು ನೋಡ್ರಿ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಇವತ್ತು ನಾವು ಆ ತಾಯಿಯನ್ನು ನೆನೆಸ್ಕೋಬೇಕು. ಯಾರು ಹೇಳ್ರಿ? ಹೊಟ್ಟುಗೊಂಡ. ಯಾರು ಹೇಳ್ರಿ ಅಮ್ಮನ ಹೆಸರ? ರಾಯವ್ವ. ಕೇಳಿರೇನಿಲ್ಲ? ರಾಯವ್ವ ಹೊಟ್ಟುಗೊಂಡ ಎಂಬತಕ್ಕಂಥ ಒಬ್ಬ ಹೆಣ್ಮಗಳು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಅಂತಂದ್ರೆ, ಆಗಿನ ಕಾಲದೊಳಗೆ ಪಾಪ ಅವಳೇನು 100 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ದೊಡ್ಡ ಶ್ರೀಮಂತಳೇನು ಇರಲಿಲ್ಲ. ಪಾಪ ಬಡವಳಿದ್ದಳು, ಆದರೆ ಇದ್ದದ್ರೊಳಗೆ ಹಂಚ್ಕೊಂಡು ಉಣ್ತಕ್ಕಂಥ ದೊಡ್ಡ ಗುಣ ಇತ್ತು. ನಮ್ಮ ಊರಾಗ ಇಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಎಂಬತಕ್ಕಂಥ ಶಿವಯೋಗಿಗಳು ಇರ್ತಾರ ಅಂತಂದ್ರೆ ನಮ್ಮ ಊರಿನ ಪುಣ್ಯ. ಅದಕ್ಕೆ ನಾನ ಮುಂದೆ ಬರಬೇಕು ಅಂತ ತಿಳ್ಕೊಂಡು ಈ ಏನು ಜಮೀನು ಅದಲ್ಲ, ಈ ಜಮೀನವನ್ನು ದಾನವಾಗಿ ಕೊಟ್ಟವಳು ರಾಯವ್ವ ಹೊಟ್ಟುಗೊಂಡ. ಪಾಪ ಆ ತಾಯಿ ಲಿಂಗೈಕ್ಯ ಆಗಿ ಹೇಳ್ದ. ಲಿಂಗೈಕ್ಯ ಆದರೂ ಕೂಡ ನಮ್ಮ ಖೇಡಗಿ ಶ್ರೀಮಠದ ಇತಿಹಾಸದೊಳಗೆ ಆ ತಾಯಿ ಎಂದಿಗೂ ಕೂಡ ಜೀವಂತವಾಗಿ ಇರ್ತಾಳೆ. ಯಾಕೆ ಅಂತಂದ್ರೆ ಅವಳು ಮಾಡಿರ್ತಕ್ಕಂಥ ಸತ್ಕಾರ್ಯ, ನಾವು ಮಾಡಿರ್ತಕ್ಕಂಥ ಸತ್ಕಾರ್ಯ ನಮ್ಮನ್ನು ಜೀವಂತವಾಗಿ ಇಡ್ತದೆ ತಂಗಿ. ಅದಕ್ಕೆ ಯಾವಾಗಲೂ ಕೂಡ ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೆದಾವ ಅಲ್ಲಿ ಸಹಾಯ ಸಹಕಾರ ನಮ್ಮ ಸೇವಾ ಇತ್ತು ಅಂತಂದ್ರೆ ಆ ಮಾತ ಬೇರೆ ತಂಗಿ. ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವು. ಲಿಂಗ ಪೂಜೆಯನ್ನು ಮಾಡಿ ಮಾಡಿ, ಲಿಂಗವನ್ನು ಹಾಡಿ ಹಾಡಿ, ಲಿಂಗವನ್ನು ಪೂಜಿಸಿ ಪೂಜಿಸಿ, ಲಿಂಗವನ್ನು ನೆನೆದು ನೆನೆದು ಇಲ್ಲಿ ಬಸವಣ್ಣನವರು ಏನಾದರು ಅಂತಂದ್ರೆ ಪಂಚಪರುಷದ ಬಸವಣ್ಣನಾಗಿ ಬಿಟ್ಟ ನೋಡ್ರಿ. ಪಂಚಪರುಷದ ಬಸವಣ್ಣ. ಹೀಗಾಗಿ ಯಾವಾಗ ಅವರ ಒಂದು ಪಂಚಪರುಷಗಳು ಪ್ರಾಪ್ತಿಯಾಗಿಬಿಟ್ಟು ಬಸವಣ್ಣನವರಿಗೆ ಎಂಥ ಶಕ್ತಿ ಬಂತು ಬಸವಣ್ಣನವ್ರ ಹತ್ರ ಅಂತಂದ್ರೆ, ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಬಂತು. ಯಾರ್ಯಾರು ಬರ್ತಾರೆ ಏನೇನು ಕೇಳ್ತಾರೆ, ಸಂಗಮನಾಥ ಅಂತೇಳಿ ಅಂತಿದ್ರು, ಏನು ಕೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಬಸವಣ್ಣವ್ರ ಹತ್ರ. ಈಗಲೂ ಕೂಡ ಕಲ್ಯಾಣಕ್ಕೆ ನೀವು ಹೋಗಿರಿವ? ಬಸವ ಕಲ್ಯಾಣಕ್ಕೆ, ಬಸವ ಕಲ್ಯಾಣ ಯಾರ್ಯಾರು ನೋಡಿರಿ ಕೈ ಎತ್ರಿ. ಇಷ್ಟ ಯವ್ವ
ಇಷ್ಟ. ಮತ್ತು ಎಲ್ಲರೇ ಹೋಗಿ ಬಂದಿರಿ? ಹೋಗ್ಬೇಕ್ರಿವಾ, ಬಸವಣ್ಣನ ಕಲ್ಯಾಣಕ್ಕೆ ಹೋಗಬೇಕು, ಕೂಡಲ ಸಂಗಮಕ್ಕೆ ಹೋಗಬೇಕು, ಉಳುವಿ ಕ್ಷೇತ್ರಕ್ಕೆ ಹೋಗಬೇಕು, ಸೊಲ್ಲಾಪುರದ ಸಿದ್ದರಾಮೇಶ್ವರಗೆ ಹೋಗಬೇಕು, ಕಲಬುರಗಿ ಶರಣ ಬಸಪ್ಪಗೆ ಹೋಗ್ಬೇಕವ. ನಮ್ಮ ಧರ್ಮಕ್ಷೇತ್ರಗಳಿಗೆ ತಂಗಿ ನಾವು ಹೋಗಲಿಲ್ಲ ಅಂತಂದ್ರೆ ಮತ್ತೆಲ್ಲಿಗೆ ಹೋಗೋರದಿರಿ? ಅದ್ರದಾಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿಬಿಟ್ಟ. ಹೋಗೋದ ಎಲ್ಲೆಲ್ಲಿ ಹೋಗಕತ್ತೀರಿ ತಿಳಿಯವಲ್ದು. 4 ವರ್ಷ ಹಿಂದೆ ಹೋಗ್ಯಾಳ್ರಿ ಅಪ್ಪವ್ರು, ನಮ್ಮ ಊರಾಗ ಇನ್ನೂ ಬಂದಿಲ್ಲಕ್ಕಿ. ಫೋನ್ ಹಚ್ತಾಳೆ ಸುಮ್ಮ, ಅಲ್ಲೇದಿನ್ರಿ ಅಪ್ಪರ, ಇಲ್ಲೇದಿನ್ರಿ ಇನ್ನೂ ಬಂದಿಲ್ಲಕ್ಕಿ. ಯಾಕೆ? ಬಸ್ ಫ್ರೀ ಆಗಿಬಿಟ್ಟದು. ಯಾವಾಗ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಬಸವಣ್ಣವ್ರ ಹತ್ರ ಬಂತು, ಎಲ್ಲ ಕಡೆಯಿಂದ ಜನ ಬರಾಕತ್ತು ನೋಡ್ರಿ, ಬರಾಕತ್ತು. ಹೂವಿನಲ್ಲಿ ಇರ್ತಕ್ಕಂಥ ಮಕರಂಧವನ್ನು ಅರಸಿ ದೂರದಲ್ಲಿ ಇರ್ತಕ್ಕಂಥ ದುಂಬಿಗಳು ಬರುವಂಗ ಬಹಳ ದೂರದಿಂದ ಇರ್ತಕ್ಕಂಥ ಅನೇಕ ಬಡವರು, ಜಂಗಮರು, ಶರಣರು, ಸಂತರು, ಮಹಾತ್ಮರು ಬಸವಣ್ಣವ್ರ ಹತ್ರ ಬರಾಕತ್ರು. ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನ ಬಸವಣ್ಣ ಅಂತ ತಿಳ್ಕೊಂಡು ದಶ ದಿಕ್ಕುಗಳಿಗೂ ಕೂಡ ಬಸವಣ್ಣನ ಕೀರ್ತಿ ಹೆಚ್ಚಾತು. ಹೀಗಿರ್ತಕ್ಕಂಥ ಸಮಯದೊಳಗೆ ಉತ್ತರ ಭಾರತದ ವಾರಣಾಸಿ, ನಾವೇನೀಗ ಕಾಶಿ ಅಂತ ಕರಿತೀವಿ ತಂಗಿ, ಬಸವಣ್ಣವ್ರ ಪವಾಡ ಶುರು ಆದ ನೋಡ್ರಿ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಎಂಥೆಂಥ ಪವಾಡಗಳು ಮಾಡಿದ್ರು ಬಸವಣ್ಣನವರು. ಶಿವಲೆಂಕ ಮಂಚಣ್ಣ ಅಂತ ತಿಳ್ಕೊಂಡು ಕಾಶಿಯೊಳಗೆ ಇರ್ತಕ್ಕಂಥ ಒಬ್ಬ ಶರಣ, ಏನವನ ಹೆಸರ? ಶಿವಲೆಂಕ ಮಂಚಣ್ಣ. ಬಸವಣ್ಣನ ಕೀರ್ತಿ